ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಶರಣರ ಅನುಭವದಿಂದ ಎನ್ನಭವದ ಕೇಡು ನೋಡಯ್ಯ ಎಂದು ಹೇಳುತ್ತಾ ಬಸವಣ್ಣನವರ ವಚನವನ್ನು ನೆನೆಯುತ್ತಾ ಗುರುಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ನೋವು ನಲಿವುಗಳ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ಹೇಳ ಬಯಸುತ್ತೇನೆ. ಪೂಜ್ಯ ಗುರುಗಳೇ, ಗುರುಮಾತೆಯರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಸಹಪಾಠಿಗಳೇ, ಜೀವನ ಎಂಬ ಕಲೆಗೆ ಅಜ್ಞಾನವೇ ಬಹುದೊಡ್ಡ ವೈರಿ. ಆ ಅಜ್ಞಾನವನ್ನು ಅಳಿಸಿ ಸುಜ್ಞಾನವನ್ನು ಬೆಳೆಸಲು ಗುರುಕುಲ ಎಂಬ ದೇಗುಲ ತುಂಬಾ ಮಹತ್ವದ್ದು. ಅದರಲ್ಲೂ ಗುರುವಿನ ಪಾತ್ರ ಬಹಳ ದೊಡ್ಡದು. ಏಕೆಂದರೆ ಶಾಲೆಗೆ ಬರುವ ಮಗು ಒಂದರ್ಥದಲ್ಲಿ ಸ್ವಚ್ಛ ಬಿಳಿ ಹಾಳೆ ಇದ್ದಂತೆ. ಅದರಲ್ಲಿ ಸ್ವರ್ಗದ ಚಿತ್ರಾನು ಬಿಡಿಸಬಹುದು, ನರಕದ ಚಿತ್ರಾನು ಬಿಡಿಸಬಹುದು. ಆದರೆ ಒಬ್ಬ ಶ್ರೇಷ್ಠ ಶಿಕ್ಷಕ ಅದರಲ್ಲಿ ಸ್ವರ್ಗದ ಚಿತ್ರಾನೇ ಬಿಡಿಸುತ್ತಾನೆ ಅನ್ನೋದಕ್ಕೆ ನನಗೆ ಇಲ್ಲಿ ಕಲಿಸಿದ ಶಿಕ್ಷಕರೇ ಸಾಕ್ಷಿ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ. ನಾವು ಜೀವನದಲ್ಲಿ ಒಂದನ್ನು ಪಡೆಯಬೇಕಾದರೆ ಮತ್ತೊಂದನ್ನು ತ್ಯಾಗ ಮಾಡಬೇಕೆಂಬುದು ನನ್ನ ಗುರುಗಳು ನನಗೆ ಹೇಳಿದ್ದು ನನಗೆ ನೆನಪಿದೆ. ಈ ಶಾಲೆಯ ಮುಖ್ಯಸ್ಥರು ಹಾಗೂ ಗುರು ಬಳಗವು ನನಗೆ ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರವನ್ನು ಕಲಿಸಿದ್ದಾರೆ ಎಂದು ಹೇಳಲು ಬಯಸುತ್ತೇನೆ. ಹಾಗೂ ಅವರ ಪರಿಶ್ರಮದ ಫಲವಾಗಿಯೇ ನಾನು ಇಂದು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದೇನೆ. ನಾನು ಈ ಶಾಲೆಗೆ ಮೊದಲ ಬಂದಾಗ ಅಳುತ್ತಿದ್ದೆ. ಆಗ ನನಗೆ ನನ್ನ ಶಿಕ್ಷಕರು ಹೇಳಿದರು, ಹೊಡೆದರೆ ಅಳುವುದಲ್ಲ, ಲತ್ತಿ ಪೆಟ್ಟು ಬಿದ್ದರೆ ಅಳುವುದಲ್ಲ, ಅದನ್ನು ತಡೆದುಕೊಳ್ಳಬೇಕು. ತಡೆದುಕೊಂಡವನು ಮೂರ್ತಿಯಾಗುತ್ತಾನೆ, ತಡೆದುಕೊಳ್ಳದವನು ಚಪ್ಪಡಿಗಲ್ಲಾಗುತ್ತಾನೆ ಎಂದು ನನ್ನ ಶಿಕ್ಷಕರು ನನಗೆ ಹೇಳಿದ್ದು ನೆನಪಿದೆ ಎಂದು ಹೇಳುತ್ತಾ ನನ್ನ ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರ ಸವಿವರಣೆಯನ್ನು ನೀಡುತ್ತೇನೆ. ಬಸು ಸರ್ ನಮ್ಮೆಲ್ಲರಿಗೆ ಆದರ್ಶ ಗುರುಗಳಿದ್ದಂತೆ, ಒಂದರ್ಥದಲ್ಲಿ ಶಬ್ದಕೋಶವಿದ್ದಂತೆ ನಮಗೆ ಗೊತ್ತಿಲ್ಲದ ಎಲ್ಲ ವಿದ್ಯೆಯನ್ನು ಕಲಿಸಿಕೊಡುತ್ತಾರೆ. ಗೀತಾ ಮಿಸ್ ತಾಯಿ ಎಂಬ ವಿದ್ಯಾದೇವತೆ, ಅಜ್ಜಿ ತಾಯ್ತನದ ಮಡಿಲಿನ ಸಾಗರದಂತೆ, ಅಣ್ಣ ಶಿಸ್ತಿನ ಸಿಪಾಯಿ, ಶಿಕ್ಷಕ ಹಾಗೂ ಶಿಕ್ಷಕಿಯರು ಎಂದರೆ ಗುರುವೃಂದ, ವಿದ್ಯೆಯನ್ನು ದಾರೆ ಎರೆಯುವ ಮಾರ್ಗದರ್ಶಕರು ಎಂದರೆ ಶಿಲ್ಪ ಕಲಾವಿದರು ಅಥವಾ ಶಿಲ್ಪಿಗರು ಎಂದು ಹೇಳಲು ಇಷ್ಟಪಡುತ್ತೇನೆ. ಧನ್ಯವಾದಗಳು.